ಗುಡ್ ಈವ್ನಿಂಗ್ ಎವ್ರಿವನ್. ನಾನು ನಿಮ್ಮ ಆದಿತ್ಯ tchr ಲೈವ್ ಸೆಷನಿಂದ. ಸೊ tchr ವಿತ್ ಯು ಆಲ್ವೇಸ್. ಒನ್ಸ್ ಅಗೇನ್ ವೆಲ್ಕಮ್. ಸೊ ಇಂದಿನ ಟಾಪಿಕ್ ಟ್ರಿಗ್ನೋಮೆಟ್ರಿ. ಸೊ ಹಿಂದೆ ನಾವು 2 ಪಾರ್ಟ್ನ ಮಾಡಿದ್ವಿ. ಇವತ್ತು ಅದನ್ನು ಕಂಟಿನ್ಯೂ ಮಾಡೋಣ, ಟ್ರಿಗ್ನೋಮೆಟ್ರಿ ಪಾರ್ಟ್ 3. ಸೊ ಲಾಸ್ಟ್ ಕ್ಲಾಸಲ್ಲಿ ಏನೇನು ಓದಿದ್ರಿ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ದಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ದಟ್ ಈಸ್ ಎಷ್ಟು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ ನಮ್ಮ ಹತ್ರ? ದಟ್ ಈಸ್ 6 trigonometric ratios: sin, cos, tan, cosec, sec and cot. With respect to these trigonometric ratios, definitions ನೋಡಿ. Opposite by hypotenuse, that is sin. Cos adjacent by hypotenuse. Tan is opposite by adjacent. And next ನಾನು ಡೆಫಿನೇಷನ್ ಕೊಟ್ಟಿಲ್ಲ, ಅದ್ರ ಬದಲಾಗಿ ರೆಸಿಪ್ರೋಕಲ್ಸ್ ಹೇಳಿದ್ದೀನಿ. Cosec is the reciprocal of sin, that is hypotenuse by opposite. Secant, hypotenuse by adjacent. Cot is adjacent by opposite. And also we know that tan is sin A by cos A and cot is cos A by sin A. ಅಲ್ಲ, ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀವಿ. ನೆಕ್ಸ್ಟ್, ಸೊ ದೀಸ್ ಆರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್, ದಟ್ ಈಸ್ 0, 30, 45, 60 and 90. ಇದು ಕೂಡ ನಮಗೆ ಗೊತ್ತಿದೆ. ಸೊ ಇದನ್ನೆಲ್ಲ ಕಲ್ತಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಯಾವುದಕ್ಕೆ ರಿಲೇಟ್ ಆಗುತ್ತೆ? ಸೈನು ಕಾಸು, ಕಾಸು ಸೈನ್, ದೆನ್ ಟ್ಯಾನು ಕಾಟು, ಕಾಟು ಟ್ಯಾನು, ಸೀಕೆಂಟು ಕೋಸಿಕೆಂಟ್ ಆ್ಯಂಡ್ ಕೋಸಿಕೆಂಟ್ ಸೀಕೆಂಟ್. ದಟ್ ಈಸ್ ಸೈನ್ 90 ಮೈನಸ್ ಎ ಈಸ್ ಕಾಸ್ ಎ, ಕಾಸ್ 90 ಮೈನಸ್ ಎ ಈಸ್ ಸೈನ್ ಎ. ಅದೇ ಥರ ಟ್ಯಾನ್ ಕಾಟ್, ಕಾಟ್ ಟ್ಯಾನ್, ಸೆಕ್ ಕೋಸೆಕ್, ಕೋಸೆಕ್ ಸೆಕ್. ಸೊ ನೆಕ್ಸ್ಟ್ ನಾವು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಹೋಗ್ತೀವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇದೆಲ್ಲ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ವಿಲ್ ಮೂವ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇದು ಲಾಸ್ಟ್ ಕ್ಲಾಸ್ ನಾವು ಇಲ್ಲಿ ಎಂಡ್ ಅಪ್ ಮಾಡಿದ್ವಿ ಅಲ್ಲ? ಯಾವುದಾದ್ರು? ದಟ್ ಈಸ್ ಟ್ರಿಗ್ನೋಮೆಟ್ರಿ. ದೇರ್ ಆರ್ ಈಗ 10th ಸ್ಟ್ಯಾಂಡರ್ಡ್ ನಿಮಗೆ ಇರೋದು 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ದಟ್ ಈಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ ಆ್ಯಂಡ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಕೋಸಿಕೆಂಟ್ ಸ್ಕ್ವೇರ್ ಎ. ಸೊ ಇದ್ರ ಜೊತೆಗೆ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಗೊತ್ತಿರಬೇಕು, tan A is equal to sin A by cos A and cot A is equal to cos A by sin A. ಇದ್ರ ಜೊತೆಗೆ ನಿಮಗೆ ಸೈನು, ಕಾಸು, ಟ್ಯಾನ್ ಗೊತ್ತಿದೆ. ಇನ್ನು 3 ಇದೆಯಲ್ಲ, ಯಾವುದ್ಯಾವುದು? ಕೋಸೆಕ್. ಕೋಸೆಕ್ ಈಸ್ ದಿ ರೆಸಿಪ್ರೋಕಲ್ ಆಫ್ ಸೈನ್. ಅಂದರೆ ಕೋಸೆಕ್ ನಾವೇನಿಂದ ಬರೀಬೋದು 1 ಬೈ ಸೈನ್ ಅಂತ ಬರೀಬೋದು. ನೆಕ್ಸ್ಟ್ ಸೆಕ್, ಸೆಕ್ ಎನ ನಾವೇನಂತ ಬರೀಬೋದು? 1 ಬೈ ಕಾಸ್ ಎ. ಅಂಡ್ ಕಾಟ್ ಏನಂತ ಬರೀಬೋದು? ಕಾಟ್ ಎ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಎ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಕ್ಕೆ ಇಷ್ಟು ಕೂಡ ಇಂಪಾರ್ಟೆಂಟ್. ಇಷ್ಟು ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತು ಈ ಐಡೆಂಟಿಟೀಸ್ನೆಲ್ಲ ಯೂಸ್ ಮಾಡ್ಕೊಂಡು ನೆಕ್ಸ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಇದು ನಿಮ್ಗೆ ಗೊತ್ತಿದ್ರೆ ದೆನ್ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್. ಸೊ ಲೆಟ್ಸ್ ಮೂವ್ ಟು ಪ್ರಾಬ್ಲಮ್ಸ್ ನಾವು. ಸೊ ಎಕ್ಸ್ಪ್ರೆಸ್ ದಿ ರೇಷಿಯೋಸ್ ಕಾಸ್ ಎ, ಟ್ಯಾನ್ ಎ, ಸೆಕ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್. ಈ 3 ಐಡೆಂಟಿಟೀಸ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟು ಏನು ಮಾಡ್ತೀವಿ? ಕಾಸ್ ಎ, ಟ್ಯಾನ್ ಎ ಅಂಡ್ ಸೆಕ್ ಎನ ಇನ್ ಟರ್ಮ್ಸ್ ಆಫ್ ಸೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ನಾವು ಏನು ಬರೀತಾ ಇದ್ದೀವಿ, ಕಾಸ್ ಎನ ಸೈನಲ್ಲಿ ಬರೆಯೋದು. ಹೇಗೆ ಬರೆಯೋದು? ಲೆಟ್ಸ್ ಸಿ. ಸೊ ಫಸ್ಟ್ ಇರೋದು ಯಾವುದು? ಕಾಸ್ ಎ. ಫಸ್ಟ್ ಕಾಸ್ನ ಸಾಲ್ವ್ ಮಾಡೋಣ. ಕಾಸ್ನ ಸೈನಲ್ಲಿ ಬರೆಯೋದು ಹೇಗಪ್ಪ? ನಮಗೊಂದು ಐಡೆಂಟಿಟಿ ಗೊತ್ತಿದೆ. ಯಾವುದು? ದಟ್ ಈಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಇಲ್ಲಿ ಕಾಸು ಸೈನ್ ಎರಡೇ ಮಾತ್ರ ಇದೆ. ನಮ್ಗೆ ಏನು ಕೇಳ್ತಿದ್ದಾರೆ? ಕಾಸ್ನ ಸೈನಲ್ಲಿ ಮಾಡಿ ಅಂದರೆ, ಸೊ ರೈಟ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ, ಟ್ರಾನ್ಸ್ಪೋಸ್ ಸೈನ್ ಸ್ಕ್ವೇರ್ ಎ ಟು ರೈಟ್ ಹ್ಯಾಂಡ್ ಸೈಡ್. ದೆನ್ ವಿ ನೀಡ್ ಕಾಸ್. Therefore, cos A will become plus or minus square root of 1 minus sin square A. ಆದರೆ ಇಲ್ಲಿ ನಮಗೆ ಪ್ಲಸ್ ಆರ್ ಮೈನಸ್ ಎರಡು ಬರ್ತಾ ಇದೆ. ನಾವು ಇಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ? ಪ್ಲಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಏನಕ್ಕೆಂದರೆ ವಿ ಆರ್ ಡಿಫೈನಿಂಗ್ ದಿಸ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ವಿತ್ ರೆಸ್ಪೆಕ್ಟ್ ಟು ಅಕ್ಯೂಟ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ನಮಗೆ 4 ಕ್ವಾಡ್ರೆಂಟ್ಸ್ ಗೊತ್ತಿದೆ. ಯಾವುದಪ್ಪ? ಈ 4 ಕ್ವಾಡ್ರೆಂಟ್ಸ್. ಅಕ್ಯೂಟ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ಈ ಲೆಸ್ ದೆನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ದಟ್ಸ್ ವೈ ವಿ ಶುಡ್ ಕನ್ಸಿಡರ್ ಆಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆರ್ ಇನ್ ಫಸ್ಟ್ ಕ್ವಾಡ್ರೆಂಟ್, ದಟ್ ಈಸ್ ಪಾಸಿಟಿವ್. ಅದಕ್ಕೆ ನಾವು ಪಾಸಿಟಿವ್ನ ತಗೊಂತೀವಿ.
ಅರ್ಥ ಆಗ್ತಿದೆಯಲ್ಲ? ಸೊ ವಿ ಹ್ಯಾವ್ ರೆಪ್ರೆಸೆಂಟೆಡ್ ಕಾಸ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ನಾವು. ಇನ್ನು ಉಳಿದಿರೋದು ಯಾವುದು? ನೆಕ್ಸ್ಟ್ ಟ್ಯಾನ್ ಎ. ಸೊ ಟ್ಯಾನ್ ಎ ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು? ಟ್ಯಾನ್ಗೆ ಮತ್ತು ಕಾಟ್ಗೆ ನಮಗೆ ರಿಲೇಷನ್ ಗೊತ್ತಿದೆ. ಆಲ್ಸೋ ವಿ ನೋ ದಟ್ tan in terms of sin and cos. Sin A divided by cos A is nothing but tan A. ಆಲ್ರೆಡಿ ನ್ಯೂಮರೇಟರ್ ಸೈನ್ ಎಲ್ಲ ಇದೆ, ಡಿನಾಮಿನೇಟರ್ನ ಕಾಸ್ ಎಲ್ಲಿ ಇರೋದನ್ನ ಸೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ. ಆಲ್ರೆಡಿ ವಿ ನೋ ದಟ್ ಕಾಸ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂಡರ್ ದಿ ಸ್ಕ್ವೇರ್ ರೂಟ್. ಜಸ್ಟ್ ರೀಪ್ಲೇಸ್ ಕಾಸ್ ಎ ಬೈ ಸೈನ್ ಎ. ದಟ್ ಈಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ replace cos a by 1 minus sin square a under the square root. That is tan a in terms of sin. ನೋಡಿ ಇಲ್ಲೂ ಸೈನ್ ಇದೆ, ಇಲ್ಲೂ ಸೈನ್ ಇದೆ. ಸೊ ದಟ್ ಈಸ್ ವಿ ಹ್ಯಾವ್ ರೆಪ್ರೆಸೆಂಟ್. ಇದು ಅಷ್ಟೇ cos a in terms of sin a. ನೆಕ್ಸ್ಟ್ ಇನ್ನೊಂದು ಉಳಿದಿದೆ ಯಾವುದು? sec a. ದಟ್ ಈಸ್ sec a in terms of sin a. ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ನಮ್ಗೆ ಗೊತ್ತಿದೆ, ವಿ ಕ್ಯಾನ್ ರೈಟ್ sec a is equal to 1 by cos a, which is equal to 1 by cos a. We know that in terms of sin, that is square root of 1 minus sin square a. Just replace it. 1 minus sin square a. That is nothing but sec a. ಆಯ್ತಲ್ಲ? Secant a, cos a and tan a in terms of, that is sin a. ಅರ್ಥ ಆಯ್ತಾ? ಸೊ ಇಲ್ಲಿ ಟ್ಯಾನ್ ಕೇಳಿದ್ರೆ, ಇನ್ ಕೇಸ್ ಕಾಟ್ ಕೇಳಿದ್ರೆ ಏನು ಮಾಡ್ತಾ ಇದ್ರಿ? ಸೊ ಟೇಕ್ ದ ರೆಸಿಪ್ರೋಕಲ್ ಆಫ್ ದಿಸ್. ದಟ್ ಈಸ್ ಕಾಟ್ ಎ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿಸ್ ಏನಾಗುತ್ತೆ? ದಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂಡರ್ ದಿ ಸ್ಕ್ವೇರ್ ರೂಟ್ ಡಿವೈಡ್ ಬೈ ಸೈನ್ ಎ. ಸಿಂಪಲ್ ಅಲ್ಲ? ನೆಕ್ಸ್ಟ್ ಇದು ಅಷ್ಟೇ, ಕಾಸ್ ಎ ಸೀಕೆಂಟ್ ಎ ಆಗಿದೆ. ಸೊ ಇಷ್ಟು ಮಾಡಿದ್ರೆ ಮುಗೀತು. ಕೋ ಸೀಕೆಂಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ? ಕೋ ಸೀಕೆಂಟ್ ಇಸ್ ನಥಿಂಗ್ ಬಟ್ 1 ಬೈ ಸೈನ್ ಎ. ಇಷ್ಟು ರೆಪ್ರೆಸೆಂಟ್ ಮಾಡಿದ್ರೆ ಮುಗೀತು. ವೆರಿ ಸಿಂಪಲ್. ಸೊ ಇನ್ನೊಂದಷ್ಟು ಪ್ರಾಬ್ಲಮ್ ಇದೆ, ಅದನ್ನು ನೀವು ಮಾಡಿ. ಸಿಂಪಲ್ ಆಗಿದೆ ಇದೇ ಥರ. ದಟ್ ಈಸ್ ಎಕ್ಸ್ಪ್ರೆಸ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೈನ್ ಎ, ಸೆಕ್ ಎ, ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ಹೇಳ್ತಿದ್ದಾರೆ. ಹೇಗೆ ಮಾಡ್ತೀರಾ? ಸೊ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಸಿಂಪಲ್ ಆಗಿ ಮಾಡ್ಬೋದು. ದಟ್ ಈಸ್ ಕಾಟ್ ಎ ಮಾಡಿದ್ರೆ, ಟ್ಯಾನ್ ಎ ಮಾಡಿದ್ರೆ ಏನು ಮಾಡ್ತೀರಾ? ದಟ್ ಈಸ್ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಬೈ ಕಾಟ್ ಎ. ಸಿಂಪಲ್ ಆಗೋಯ್ತಲ್ಲ? ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್. ಸೈನ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸೀಕೆಂಟ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಸೀಕೆಂಟ್ ಹೇಗೆ ಮಾಡ್ತೀರಾ ಅಂದರೆ ಫಸ್ಟ್ ಸೀಕೆಂಟ್ ಮಾಡ್ಕೊಳ್ಳಿ. ಒಂದು ಐಡೆಂಟಿಟಿ ಕೊಟ್ಟಿದೆ, ಸೀಕೆಂಟ್ಗೂ ಮತ್ತು ಟ್ಯಾನ್ಗೂ ಐಡೆಂಟಿಟಿ ನಮಗೆ ಗೊತ್ತಿದೆ. ದಟ್ ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್. ಸೊ ಸೀಕೆಂಟ್ ಸ್ಕ್ವೇರ್ನ ಹೇಗೆ ಬರೀತಾರ ನೋಡಿ. ದೆನ್ ರೀಪ್ಲೇಸ್ ಟ್ಯಾನ್ ಬೈ 1 ಬೈ ಕಾಟ್ ಎ. ವೆರಿ ಸಿಂಪಲ್. ಹಾಗೆ ಸೈನ್ ಏನೋ ಅಷ್ಟೇ ಹಾಗೆ ಬರೀರಿ. ಓಕೆ. ನೆಕ್ಸ್ಟ್ ರೈಟ್ ಆಲ್ ದಿ ಅದರ್ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಆಫ್ ಆಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೆಕ್ ಎ. ಸೆಕ್ ಎ ಬಿಟ್ಬಿಟ್ಟು ಇನ್ನು ಉಳಿದಿರೋದು 5 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಉಳಿಯುತ್ತೆ. ಸೈನು, ಕಾಸು, ಟ್ಯಾನು, ಕೋಸೆಕ್, ಕಾಟು. ಅದನ್ನೆಲ್ಲದನ್ನು ನಾವು ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡಬೇಕು? ಸೆಕ್ ಎಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದೆಯಾ? ಸಾಲ್ವ್ ಮಾಡಿ. ಯಾವ್ದು ಗೊತ್ತಾಗಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್. ಓಕೆ, ಫೈನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮ್ಮ ಎಕ್ಸಾಮಿನೇಷನ್ಗೂ ತುಂಬ ಇಂಪಾರ್ಟೆಂಟ್ ಈ ಥರ ಕ್ವಶನ್ನು. ಇವ್ಯಾಲ್ಯೂಯೇಟ್ sin square 63 degree plus sin square 27 degree, cos square 70 degree and cos square 73 degree. ಇವ್ಯಾಲ್ಯೂಯೇಟ್ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ ದಟ್ ಈಸ್ 63 ಮತ್ತು 27 ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 90 ಡಿಗ್ರಿ ಬರುತ್ತೆ. ದಟ್ ಈಸ್ ಸಮ್ ಆಫ್ 63 and 27 ಈಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ದೆನ್ 63 and 27 ಆರ್ ಕಾಂಪ್ಲಿಮೆಂಟ್ ಟು ಈಚ್ ಅದರ್. ದೆನ್ ವಿ ಕ್ಯಾನ್ ರೀಪ್ಲೇಸ್ sin 63 by 90 minus 27 ಅಥವಾ sin 27 by 90 minus 63 ಅಂತ ಮಾಡ್ಬೋದು. ಯಾವ್ದಾದ್ರು ಒಂದು ರಿಪ್ಲೇಸ್ ಮಾಡಿ ಅದು ಹೇಗೆ ಕನ್ವರ್ಟ್ ಆಗುತ್ತೆ, ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, sin 63 ಕ್ಯಾನ್ ಬಿ ರಿಟರ್ನ್ ಆಸ್ sin ಸ್ಕ್ವೇರ್ 90 minus 27. ಅಂದರೆ ಜಸ್ಟ್ ಐ ರಿಪ್ಲೇಸ್ 63 by 90 minus 27. ದೆನ್ sin ಸ್ಕ್ವೇರ್ 27 ಹಾಗೆ ಇಟ್ಕೊಳ್ಳಿ, all divided by replace 17 by 90 minus 73 degree plus keep cos square 73 as it is. We know that sin 90 minus a is nothing but cos.
we can write it as cos square 27 degree plus sin square 27 degree whole divided by, so we can replace it by cos 90 minus 73 by sin, that is sin square 73 plus cos square 73. ನೆಕ್ಸ್ಟ್ ಹೇಗೆ ಮಾಡೋದು? ನಮಗೆ ಗೊತ್ತಿದೆ ಒಂದು ಐಡೆಂಟಿಟಿ. ಯಾವುದಪ್ಪ? ಫಸ್ಟ್ ಐಡೆಂಟಿಟಿ ಈಸ್ sin square a plus cos square a is equal to 1. ಇಲ್ಲಿ ಆಂಗಲ್ ಸೇಮ್ ಇದೆ, 27 that is sin square a plus cos square a is 1 divided by 1 which is equal to 1. So the answer for this question is 1. Simple. So ಇದೇ ಥರ ಪ್ರಾಬ್ಲಮ್ಸ್ನ ನೀವು ಮಾಡ್ಬೋದು. ನೆಕ್ಸ್ಟ್, ಸೊ 9 into secant square a minus 9 tan square a is equal to, ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಹೇಗೆ ಮಾಡ್ತೀರಾ? ಎರಡು ಸೀಕೆಂಟ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಇದೆ, ನಮಗೆ ಗೊತ್ತಿದೆ ಸೀಕೆಂಟ್ ಸ್ಕ್ವೇರ್ ನಾವೇನಂತ ಬರೆಯೋದು 1 plus tan square ಅಂತ ಬರೆಯಬಹುದು. ಸೊ ಜಸ್ಟ್ ರೀಪ್ಲೇಸ್ secant square by 1 plus tan square, that is 9 into 1 plus tan square a minus 9 tan square a which is equal to 9 plus 9 tan square a minus 9 tan square a. So positive and negative get cancelled with each other, remaining is 9. ನಮ್ಗೆ ಯಾವ್ದು ಉಳಿತು? 9. That is option B is correct answer. Let's move to next question. 1 plus tan theta plus secant theta into 1 plus cot theta minus cosecant theta. ಇದನ್ನ ಹೇಗೆ ಮಾಡ್ತೀರಾ? ವೆರಿ ಸಿಂಪಲ್. ನಾನು ಹೇಳ್ದೆ ಆಗಲೇ, ನಿಮಗೆ ಏನು ಗೊತ್ತಿರಬೇಕು? tan in terms of sin and cos, and secant in terms of cos, and cot in terms of sin and cos, cosecant in terms of its reciprocal sin. Just replace 1 plus tan, that is 1 plus sin theta by cos theta plus secant theta by 1 by cos theta into 1 plus cot theta by 1 plus cos theta by sin theta minus cosecant theta by 1 divided by sin theta which is equal to, so what is the LCM for this? That is cos theta. ಇದೇನಾಗುತ್ತೆ? cos theta plus sin theta plus 1 into, that is sin theta which is equal to sin theta plus cos theta minus 1. ಇದನ್ನ ನಾವೀಗ ಏನು ಮಾಡ್ಬೋದು? ಇದನ್ನ ಡಿವೈಡ್ ಮಾಡ್ಕೊಳ್ಳಿ. We can write it as cos theta plus sin theta one part plus 1 part, sin theta plus cos theta one part minus 1 part. ಈಗ ಏನಾಗುತ್ತೆ? It is in the form of a plus b. ಇದು a part, ಇದು 1 is b. ಇಲ್ಲೂ ಅಷ್ಟೇ, a 1 is b. a plus b into a minus b ಆಯಿತು. So just apply the formula, we get cos theta plus sin theta whole square minus 1 square. That is 1 square is 1 only. So denominator is cos theta into sin theta which is equal to, next ಏನಾಗುತ್ತೆ? Just apply a plus b whole square formula, we get cos square theta plus sin square theta plus 2 sin theta into cos theta minus 1 whole divided by cos theta into sin theta. So we know that cos square theta plus sin square theta ಏನಾಗುತ್ತೆ? That is 1 plus 2 sin theta into cos theta minus 1 divided by cos theta into sin theta plus 1 minus 1 cancel ಆಯಿತು. ನೆಕ್ಸ್ಟ್ ಉಳಿಯೋದೇನು? That is 2 sin theta into cos theta divided by sin theta into cos theta. Sin theta cos theta get cancelled with each other, remaining is 2, that is option C 2. Hope you understood. Next we'll move secant a plus tan a into 1 minus sin a. ಹೇಗೆ ಮಾಡ್ತೀರಾ? ಇಲ್ಲೂ ಅಷ್ಟೇ 1 minus sin a ಹಾಗೆ ಇಟ್ಕೊಳ್ಳಿ. ಇಲ್ಲಿ ನಮ್ಗೆ ಏನು ಬರ್ತದೆ? secant a ಬರ್ತಿದೆಯಲ್ಲ, secant a ನ ಏನು ಬರೀತೀರಾ? 1 by cos a ಬರೀರಿ.
secant A is 1 by cos A plus tan A is sin A by cos A into 1 minus sin A. So what is the LCM? Take the LCM here. We get cos A is the LCM. Remaining is 1 plus sin A. This is 1 minus sin A. So 1 minus sin A is in numerator part. 1 plus sin A into 1 minus A, it is in the form of A plus B into A minus B. We can write it as 1 minus sin square A divided by cos A. What is 1 minus sin square A? Sin square A plus cos square ಏನಂತ ಬರೀಬಹುದು ನಾವು? Is equal to 1. So 1 minus sin square A ಅಂದ್ರೆ cos square A is equal to 1 minus sin square A. Just replace 1 minus sin square A by cos square A here. We get cos square A divided by cos A. So 1 cos A and another one get cancelled with each other. With numerator and denominator we get cos A. Now the option, that is option D is the right answer. Very simple. ಗೊತ್ತಾಯ್ತಲ್ಲ? Next, 1 plus tan square divided by 1 plus cos square A is what? 1 plus tan square A ಅಂದ್ರೆ ಏನಪ್ಪ? That is ನಮಗೆ ಗೊತ್ತಿದೆ, that is secant square A. Divided 1 plus cot square A ಅಂದ್ರೆ ಏನು? That is cosecant square A. 1 plus secant square A, that is reciprocal of cos, that is we can write it as 1 plus cos square A into cosecant square A, it is in denominator, which can be written as 1 by sin square A, ಅದೇನಾಗುತ್ತೆ sin square A ಆಗುತ್ತೆ. That is sin square A by cos square A is tan square A. Option D. That's all. ಅರ್ಥ ಆಯ್ತಲ್ಲ? ಹೇಗೆ ಮಾಡ್ಬೇಕು ನಾವು? That is cosecant tan ಇದ್ರೆ cos ಅಲ್ಲಿ ಬರ್ಕೊಂತೀವಿ, cot ಇದ್ರೆ cos by sin, sec ಇದ್ರೆ 1 by cos and cosec ಇದ್ರೆ 1 by sin. ಹೀಗೆ ಮಾಡಿಕೊಂಡು ನಾವು ಈ ಪ್ರಾಬ್ಲಮ್ಸ್ನ ಮಾಡ್ತೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸೊ ಈ ಪ್ರಾಬ್ಲಮ್ ಇದೆಯಲ್ಲ, ದಿಸ್ ಪ್ರಾಬ್ಲಮ್ ಈಸ್ ಇನ್ ದಿ ಮಾಡೆಲ್ ಕ್ವಶನ್ ಪೇಪರ್. ಈ ಸರಿ ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ ಅದರಲ್ಲಿ ಏನು ಕೇಳ್ತಾರೆ, ಪ್ರೂವ್ ದಟ್. ಕೆಲವು ಕ್ವಶನಲ್ಲಿ ಎಲ್ ಎಚ್ ಎಸ್ ತಗೊಂಡು ನೀವು ಸಾಲ್ವ್ ಮಾಡ್ತಾ ಹೋದರೆ ಆರ್ ಎಚ್ ಎಸ್ ಸಿಗುತ್ತೆ. ಕೆಲವು ಪ್ರಾಬ್ಲಮಲ್ಲಿ ಎಲ್ ಎಚ್ ಎಸ್ನ ಸಪ್ರೇಟಾಗಿ ಸಾಲ್ವ್ ಮಾಡಬೇಕಾಗುತ್ತೆ, ಆರ್ ಎಚ್ ಎಸ್ನ ಸಪ್ರೇಟಾಗಿ ಸಾಲ್ವ್ ಮಾಡಬೇಕಾಗುತ್ತೆ. ಅದು ಹೇಗಾಗುತ್ತೆ, ಅದು ಲಾಸ್ಟಿಗೆ ಒಂದು ಫೈನಾನ್ಸ್ ಸಿಕ್ಕಿದಾಗ ನಮಗೆ ಆರ್ ಎಚ್ ಎಸ್ ಸಿಗಲ್ಲ. ಅವಾಗ ಏನು ಮಾಡ್ತೀರಾ, ಆರ್ ಎಚ್ ಎಸ್ ಕೂಡ ನೀವು ಏನು ಮಾಡ್ತೀರಾ, ಸಿಂಪ್ಲಿಫೈ ಮಾಡಿ. ಫಸ್ಟ್ ವಿಲ್ ಟೇಕ್ ಎಲ್ ಎಚ್ ಎಸ್. ನೋಡೋಣ ಇದು ಎಲ್ ಎಚ್ ಎಸ್ ತೊಗೊಂಡ್ರೆ ಬರುತ್ತಾ ಇಲ್ಲ, ಎರಡನ್ನೂ ಸಾಲ್ವ್ ಮಾಡಬೇಕು ಅಂತ. ದಟ್ ಈಸ್ ಕೋಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೆಕ್ ಎ ಮೈನಸ್ ಕಾಸ್ ಎ. into sec a minus cos c, which is equal to, right, 1 by sin in place of cosec into 1 minus, that is sin a, into in place of sec, right, 1 by cos a, in place of cos a, right, cos a as it is, which is equal to, take the LCM, we get sin a into 1 minus sin square a into cos a into 1 minus cos square a, which is equal to 1 minus sin square a is nothing but cos square a divided by sin a into 1 minus cos square a is nothing but sin square a divided by cos a. Cos a and another one cos a cancel out, denominator and numerator get cancelled with each other, we get, that is cos a into sin a. ಇದೊಂದು ಫೈನಲ್ ಆನ್ಸರ್ ಬಂತು ನಮಗೆ, ದಟ್ ಈಸ್ ಎಲ್ ಎಚ್ ಎಸ್. ಬಟ್ ಆರ್ ಎಚ್ ಎಸ್ ನೋಡಿ, ಆರ್ ಎಚ್ ಎಸ್ ನಮಗೇನಿದೆ, 1 by tan a ಪ್ಲಸ್ ಕಾಟ್ ಎ ಇದೆ, ಅದನ್ನು ಸಪ್ರೇಟಾಗಿ ಸಾಲ್ವ್ ಮಾಡಿ ನೋಡೋಣ ಏನು ಬರುತ್ತೆ. ಇಲ್ಲಿ ಬರ್ತಾ ಇಲ್ಲ ಅಲ್ವಾ, ದಟ್ ಈಸ್ 1 by tan a plus cot a, which is equal to, what is tan a, that is, right, in terms of sin and cos, sin a by cos a plus cot in terms of sin and cos is cos a by sin a. So numerator, denominators are fractions, take the LCM,
we get sin A into cos A as the LCM, we get it as, that is sin square A plus cos square A. So sin square A plus cos square A tending to, that is 1 ಅಲ್ಲ, 1 divided by sin A into cos A, which is equal to, so the reciprocal of sin A by cos A, we get sin A into cos A. That is LHS consider ಮಾಡಿ. So we can write it as sin A into cos A. Therefore LHS is equal to RHS, hence proved. ಗೊತ್ತಾಯ್ತಲ್ಲ? ಸೊ ವೆರಿ ಸಿಂಪಲ್. ಏನು ಮಾಡ್ತೀರಾ ಅಂತ ಗೊತ್ತಾಗಿದೆ ಅಲ್ಲ? ನೆಕ್ಸ್ಟ್ ವಿಲ್ ಮೂವ್ ಟು ನೆಕ್ಸ್ಟ್ ಟಾಪಿಕ್, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಅಂದರೆ ನಾವು ಟ್ರಿಗ್ನೋಮೆಟ್ರಿನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಬಿಫೋರ್ ಗೋಯಿಂಗ್ ಟು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ಸ್ ತಿಳ್ಕೊಳ್ಳೋಣ. ಈಗ ಆ್ಯಂಗಲ್ ಆಫ್ ಸೈಟ್ ಅಂದರೆ ಗೊತ್ತಿದೆ. ಆ್ಯಂಗಲ್ ಆಫ್ ಸೈಟ್ ಅಂದರೆ ನೀವು ಎಲ್ಲಿ ನೋಡ್ತೀರೋ ಅದೇ ಆ್ಯಂಗಲ್ ಆಫ್ ಸೈಟ್ ಅಲ್ಲ, ನಿಮ್ಮ ಕಣ್ಣಿನ ದೃಷ್ಟಿಯಿಂದ. ಸೊ ದಟ್ ಈಸ್ ಕಣ್ಣಿನ ದೃಷ್ಟಿ ಕರೆಕ್ಟಾಗಿ ಹಾರಿಜಾಂಟಲ್ ಒಂದು ಕಡೆ ನೋಡಿದ್ರೆ ನೀವು ಅದನ್ನು ನಾವೇನು ಹೇಳ್ತೀವಿ, ದಟ್ ಈಸ್ ಸ್ಟ್ರೈಟ್ ಆ್ಯಂಗಲ್. ಅದನ್ನು ಹಾರಿಜಾಂಟಲ್ ಲೈನ್ ಅಂತ ತೊಗೋಬೋದು. ಅರ್ಥ ಆಗ್ತಾ ಇದೆಯಾ? 0 ಡಿಗ್ರಿ ಇರುತ್ತೆ. ನಿಮ್ಮ ಆ್ಯಂಗಲ್ ಕಣ್ಣಿಂದ ಕರೆಕ್ಟಾಗಿ ಒಂದು ಲೈನ್ನ ನೀವು ಡ್ರಾ ಮಾಡಿಕೊಂಡ್ರೆ ಈ ಕರೆಕ್ಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊತೀರ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದು ದಟ್ ಈಸ್ ನಥಿಂಗ್ ಬಟ್ ಹಾರಿಜಾಂಟಲ್ ಲೈನ್. ಅರ್ಥ ಆಗ್ತಿದೆಯಾ? ಇದು ಹಾರಿಜಾಂಟಲ್ ಲೈನ್ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕಣ್ಣು ಇಲ್ಲಿದೆ, ನೀವು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡ್ತೀರಾ, ದಟ್ ಈಸ್ ಆ್ಯಂಗಲ್ ಈಸ್ 0 ಇದೆ, ದಟ್ ಲೈನ್ ಈಸ್ ಕಾಲ್ಡ್ ಹಾರಿಜಾಂಟಲ್ ಲೈನ್. ಈಗ ಇಲ್ಲಿ 2 ಟಾಪಿಕ್ ಬರುತ್ತೆ. ಒಂದು ಆ್ಯಂಗಲ್ ಆಫ್ ಡಿಪ್ರೆಷನ್ ಆ್ಯಂಡ್ ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು? ಈಗ ನೀವು ಹಾರಿಜಾಂಟಲ್ ಲೈನ್ ಇದು ಆ್ಯಂಗಲ್ ಆಫ್ ಸೈಟ್ ಇದೆ. ಹಂಗೆ ನೀವು ಕರೆಕ್ಟಾಗಿ ನೇರವಾಗಿ ನೋಡಿದ್ರೆ ದಟ್ ಈಸ್ ಹಾರಿಜಾಂಟಲ್ ಲೈನ್ ಇದೆ. ಅರ್ಥ ಆಗ್ತಾಯಿಲ್ಲ? ನೇರವಾಗಿ ನೋಡಿದ್ರೆ ದಟ್ ಈಸ್ ಹಾರಿಜಾಂಟಲ್ ಲೈನ್. ಆ್ಯಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನಪ್ಪ? ಸೊ ನಿಮ್ಮ ಕಣ್ಣು ಇಲ್ಲಿದೆ, ಇನ್ ಕೇಸ್ ಇಲ್ಲೆಲ್ಲೋ ಒಂದು ನೀವು ನೋಡಬೇಕು. ನೋಡಬೇಕು ಅಂದ್ರೆ ಏನು ನೋಡ್ತೀರಾ? ಇಲ್ಲಿ ನೋಡ್ತೀರಾ ಅಲ್ವಾ? ನಿಮ್ಮ ಆ್ಯಂಗಲ್ ಆಫ್ ಸೈಟ್ನ ಈ ಕಡೆಗೆ ಟರ್ನ್ ಮಾಡ್ತೀರಾ. ನೀವೇನಾದರೂ ಹಾರಿಜಾಂಟಲ್ ಲೈನಿಂದ ಮೇಲ್ ನೋಡಿದ್ರೆ ಅದೇನಾಗುತ್ತೆ? ದಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಇದನ್ನು ನಾವು ಥೀಟಾ ಅಂತ ತಗೋಣ. ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಸಾರಿ, ದಿಸ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಎಲಿವೇಶನ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ದಿಸ್ ಈಸ್ ಹಾರಿಜಾಂಟಲ್ ಲೈನ್. ನೀವು ಇನ್ ಕೇಸ್ ಇದೊಂದು ಟವರ್ ಇದೆ, ಇದು ನಿಮಗೆ ಗೊತ್ತಿದೆ, ಕುತುಬ್ ಮಿನಾರ್ ಅಂತ ಅಂದ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ನಿಂತಿದ್ದೀರಾ, ದಿಸ್ ಈಸ್ ಹಾರಿಜಾಂಟಲ್ ಲೈನ್. ನೀವು ಸ್ಟ್ರೈಟಾಗಿ ನೋಡಿದಾಗ, ನೀವು ಟಾಪ್ ಆಫ್ ದಿ ಟವರ್ ನೋಡಿದಾಗ, ಟಾಪ್ ಆಫ್ ದಿ ಟವರ್ನ ಕೆಳಗಡೆಯಿಂದ ನೋಡ್ತಾ ಇದ್ದೀರಾ. ಇಯರ್ ಆ್ಯಂಗಲ್ ಆಫ್ ನಿಮ್ಮ ಕಣ್ಣು ಇಲ್ಲಿದೆ. ಸೊ ಹಾರಿಜಾಂಟಲ್ ಲೈನ್ಗೂ ಮತ್ತು ಇಲ್ಲಿಗೂ ಏನು ಆ್ಯಂಗಲ್ ಕ್ರಿಯೇಟ್ ಆಗ್ತಿದೆಯೋ ದಟ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಎಲಿವೇಶನ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಏನಪ್ಪ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ? ಈಗ ಫಾರ್ ಎಕ್ಸಾಂಪಲ್ ಹಾರಿಜಾಂಟಲ್ ಲೈನ್ ಗೊತ್ತಾಗಿದೆ ನಿಮಗೆ ಅಲ್ಲ? ಹಾರಿಜಾಂಟಲ್ ಲೈನ್ ಇಲ್ಲಿದೆ, ಇಲ್ಲಿಂದ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ನೀವು ಮನೆ ಮೇಲೆ ನಿಂತಿದ್ದೀರಾ. ಅರ್ಥ ಆಗ್ತಿದ್ದೀರಾ? ಆ್ಯಂಗಲ್ ಆಫ್ ಹಾರಿಜಾಂಟಲ್ ಲೈನ್ ಹೀಗಿರುತ್ತೆ. ಇನ್ ಕೇಸ್ ನೀವು ಕೆಳಗಡೆ ಏನಾದರೂ ನೋಡಬೇಕು, ನೀವೆಲ್ಲೋ ಒಂದು ಮಾಡಿ ಮೇಲೆ ನಿಂತಿದ್ದೀರಾ, ಇಲ್ಲಿ ದಿಸ್ ಈಸ್ ಹಾರಿಜಾಂಟಲ್ ಲೈನ್. ಇಲ್ಲಿ ಕೆಳಗಡೆ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ನೋಡಬೇಕು ಅಂದರೆ ಅಲ್ಲಿ ಏನು ಕ್ರಿಯೇಟ್ ಆಗುತ್ತೆ? ಇದು ಬಿಲ್ಡಿಂಗ್. ಅರ್ಥ ಆಗ್ತಿದೆಯಾ? ಒಂದು ಬಿಲ್ಡಿಂಗ್ ಮೇಲೆ ನಿಂತಿದ್ದೀರಾ, ಇಲ್ಲಿ ಅಲ್ಲಿ ನಮಗೆ ಕ್ರಿಯೇಟ್ ಆಗುತ್ತೆ ಆ್ಯಂಗಲ್ ಆಫ್ ಡಿಪ್ರೆಷನ್. ಹಾರಿಜಾಂಟಲ್ ಲೈನಿಂದ ಕೆಳಗಡೆ ನೋಡಿದ್ರೆ ದಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್, ಮೇಲ್ ನೋಡಿದ್ರೆ ದಟ್ ಈಸ್ ಆ್ಯಂಗಲ್ ಆಫ್ ಎಲಿವೇಶನ್. ಆ್ಯಂಗಲ್ ಆಫ್ ಎಲಿವೇಶನ್ ಎಲ್ಲಿ ಕ್ರಿಯೇಟ್ ಆಗುತ್ತೆ? ಸೊ ನೀವು ತುಂಬ ಎಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರ ಅಂದರೆ, ಹಾರಿಜಾಂಟಲ್ ಲೈನ್ ಮತ್ತು ಆ್ಯಂಗಲ್ ಆಫ್ ಸೈಟ್ ಎರಡೂ ಮಧ್ಯೆ ಕ್ರಿಯೇಟ್ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಆ್ಯಂಗಲ್ ಆಫ್ ಡಿಪ್ರೆಷನ್ ಮಾಡ್ಕೋಬೇಕಾದ್ರೆ ನೀವು ಎಲ್ಲಿ ಕನ್ಫ್ಯೂಸ್ ಆಗ್ತೀರಾ? ಆ್ಯಂಗಲ್ನ ಇಲ್ಲಿ ಬರೆದ್ಬಿಡ್ತೀರಾ. ಸೊ ದಿಸ್ ಈಸ್ ರಾಂಗ್, ಇಲ್ಲಿ ಬರೆಯೋ ಆಗಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ದಿ ಆ್ಯಂಗಲ್ ಕ್ರಿಯೇಟೆಡ್ ಬಿಟ್ವೀನ್ ಹಾರಿಜಾಂಟಲ್ ಲೈನ್ ಆ್ಯಂಡ್ ದಿ ಲೈನ್ ಆಫ್ ಸೈಟ್. ಲೈನ್ ಆಫ್ ಸೈಟ್ ನೀವು ಎಲ್ಲಿ ನೋಡ್ತಾ ಇದ್ದೀರಾ, ಅದ್ರ ಮಧ್ಯೆ ಕ್ರಿಯೇಟ್ ಆಗೋದನ್ನೇ ನಾವೇನು ಹೇಳ್ತೀವಿ? ಆ್ಯಂಗಲ್ ಆಫ್ ಡಿಪ್ರೆಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್.
ಈ ಕಾನ್ಸೆಪ್ಟ್ ಅರ್ಥ ಆದರೆ ನೀವು 10th ಸ್ಟ್ಯಾಂಡರ್ಡ್ ಯಾವ ಪ್ರಾಬ್ಲಮ್ ಬೇಕಾದ್ರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ ಗೊತ್ತಾಗಿದೆ ಅಲ್ಲ, ಆಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆಂಗಲ್ ಆಫ್ ಡಿಪ್ರೆಷನ್. ಹಾರಿಜಾಂಟಲ್ ಲೈನ್ ಮೇಲೆ ನೋಡ್ತಾ ಇದ್ದೀರಾ ಅಂದರೆ ಆಂಗಲ್ ಆಫ್ ಎಲಿವೇಶನ್, ಕೆಳಗಡೆ ನೋಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಆಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಯ್ತಿಲ್ಲ? ಸೊ ದೀಸ್ ಟು ಆರ್ ದಿ ಆಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆಂಗಲ್ ಆಫ್ ಡಿಪ್ರೆಷನ್ಸ್ ಆರ್ ದಿ ಆಂಗಲ್ಸ್ formed between horizontal line and the line of sight. If line of sight is above the horizontal line, then it is called angle of elevation. If the line of sight is below the horizontal line, then it is called angle of depression. ಒಂದೇ ಫಿಗರ್ ಬರೀಬೇಕಂದ್ರೆ ದಿಸ್ ಇಸ್ ಹಾರಿಜಾಂಟಲ್ ಲೈನ್, ಮೇಲ್ ನೋಡ್ತಾ ಇದ್ದೀರಾ ಅಂದರೆ ಆಂಗಲ್ ಆಫ್ ಎಲಿವೇಶನ್, ಕೆಳಗಡೆ ನೋಡ್ತಾ ಇದ್ದೀರಾ ಅಂದರೆ ದಟ್ ಈಸ್ ಆಂಗಲ್ ಆಫ್ ಡಿಪ್ರೆಷನ್. ವೆರಿ ಸಿಂಪಲ್. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಯಾವ ಪ್ರಾಬ್ಲಮ್ ಬೇಕಾದ್ರೂ ಮಾಡ್ಬೋದು. ವೆರಿ ಸಿಂಪಲ್. ಲೆಟ್ಸ್ ಮೂವ್ ಟು ದಿ ಪ್ರಾಬ್ಲಮ್ಸ್ ನಾವು. ಸೊ ನೀಟಾಗಿ ಈ ಕ್ವಶನ್ಸ್ ಪಕ್ಕ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಪ್ರತಿಯೊಂದು ಕ್ವಶನ್ನು ಯಾವ ಕ್ವಶನ್ ಬರುತ್ತೋ ಚೆನ್ನಾಗಿ ಸಾಲ್ವ್ ಮಾಡಿ, ಯಾವ ಕ್ವಶನ್ ಬರುತ್ತೆ ಫಸ್ಟು ಚೆನ್ನಾಗಿ ಓದ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಅಂತ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಫ್ರಮ್ ದಿ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್ ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ಎ ಟಾಪ್ ಆಫ್ ಎ ಕೇಬಲ್ ಟವರ್ ಈಸ್ 60 ಡಿಗ್ರಿ and the angle of depression of its foot is 45 degree. Determine the height of the tower. ಸೊ ಇದು ಆಂಗಲ್ ಆಫ್ ಡಿಪ್ರೆಷನ್, ಆಂಗಲ್ ಆಫ್ ಎಲಿವೇಶನ್ ಎರಡೂ ಒಟ್ಟಿಗೆ ಇದೆ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ. ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದಿ ಗ್ರೌಂಡ್. ಒಂದು ಟವರ್ ಇದೆ, ನೀವು ಟವರ್ ನೋಡಿರ್ತೀರ. ಒಂದು ಟವರ್ ಇದೆ, ಇದು ಗ್ರೌಂಡು, ಇದನ್ನು ಗ್ರೌಂಡ್ ಲೆವೆಲ್ ಅಂದ್ಕೊಳ್ರಪ್ಪ. ಅರ್ಥ ಆಗ್ತಿದೆಯಾ? ಸೊ ಬರೋಣ. ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದಿ ಗ್ರೌಂಡ್ ಫ್ರಮ್ ದಿ ಪಾಯಿಂಟ್ ಆನ್ ದಿ ಗ್ರೌಂಡ್. ಒಂದು ಪಾಯಿಂಟ್ ಇದೆ ಇಲ್ಲಿಲ್ಲೋ, ಇದು ಗ್ರೌಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ವರ್ಟಿಕಲಿ ಅಂದರೆ ಏನಾಗಿರಬೇಕು? ದಟ್ ಈಸ್ ದಟ್ ಟವರ್ ಸ್ಟ್ಯಾಂಡ್ಸ್ ಟು ದಿ ಗ್ರೌಂಡ್ ಅಟ್ 90 ಡಿಗ್ರಿ. 90 ಡಿಗ್ರಿಯಲ್ಲಿ ನಿಂತಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ವಿಚ್ ಈಸ್ 15 ಮೀಟರ್ ಅವೇ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. ಇಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟ್ನ ಪಿ ಅಂತ ತಗೊಳ್ಳಿ, ಈ ಗ್ರೌಂಡ್ ಪಾಯಿಂಟ್ನ ಬಿ ಅಂತ ತಗೊಳ್ಳಿ. ಅರ್ಥ ಆಯ್ತಾ? ಸೊ ಈ ಟಾಪ್ ಆಫ್ ದಿ ಟವರ್ನ ನಾವೇನಂತ ತೊಗೊತೀವಿ? ಎ ಅಂತ ತಗೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಗ್ರೌಂಡಿನ ಒಂದು ಪಾಯಿಂಟ್ ಇದೆ, ದಟ್ ಈಸ್ 15 ಮೀಟರ್ ಅವೇ ಫ್ರಮ್ ದಿ ಟವರ್ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಈ ಡಿಸ್ಟೆನ್ಸ್ ಪಿ ಬಿ ಈಸ್ 15 ಮೀಟರ್ ಇದೆ. ಆಯ್ತಾ? ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಈಸ್, ಆಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತಿದ್ದಾರೆ. ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದಿ ಟವರ್ ಈಸ್ ಫೌಂಡ್ ಟು ಬಿ 60 ಡಿಗ್ರಿ. ಎಲ್ಲಿಂದ? ಈ ಪಾಯಿಂಟ್ ಇಂದ ಆಂಗಲ್ ಆಫ್ ಎಲಿವೇಶನ್ ಟು ದಿ ಟಾಪ್ ಆಫ್ ದಿ ಟವರ್ ಈಸ್ ಎಷ್ಟಿದೆ? 60 ಡಿಗ್ರಿ. ಆಂಗಲ್ ಆಫ್ ಎಲಿವೇಶನ್ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ನಾವು ಮೇಲ್ ನೋಡಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ 60 ಡಿಗ್ರಿ. ವಾಟ್ ವಿ ನೀಡ್ ಟು ಫೈಂಡ್ ಹಿಯರ್? ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಹೈಟ್ ಆಫ್ ದಿ ಟವರ್ ಯಾವುದಪ್ಪ? This we need to find AB. Take the distance AB as x. ನಮಗೆ PB ಗೊತ್ತಿದೆ. With respect to angle 60, ABಗೂ PBಗೂ ರಿಲೇಷನ್ ಏನು ನೋಡ್ಕೊಳ್ಳಿ. If you consider angle 60 here, the opposite to angle 60 is opposite side. This is adjacent side. Oppositeಗೂ adjacentಗೂ ನಮ್ಗೆ ಒಂದು ರಿಲೇಷನ್ ಗೊತ್ತಿದೆ. That is tan ಅಥವಾ cot. ನಮಗೆ ಟ್ಯಾನ್ ಗೊತ್ತಿರೋದ್ರೆ ಟ್ಯಾನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಅರ್ಥ ಆಗ್ತೀಯಾ? ನಾವು ಯಾವುದಕ್ಕೆ ರಿಲೇಷನ್ ಬರೀಬೋದು ಅಂತ ನೋಡ್ಕೊಳ್ಳಿ. ನಮ್ಗೆ ಯಾವ್ದು ಗೊತ್ತಿದೆ? ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. 60 ಗೊತ್ತಿದೆ ಆ್ಯಂಗಲ್ಲು, ಟ್ಯಾನ್ 60 ವ್ಯಾಲ್ಯೂನೂ ಗೊತ್ತಿದೆ ನಮಗೆ. ನೆಕ್ಸ್ಟ್ ಅಡ್ಜಸೆಂಟ್ ಸೈಡು ಕೂಡ ಕೊಟ್ಟಿದ್ದಾರೆ 15 ಮೀಟರ್. ಬೈ ಯೂಸಿಂಗ್ ದೀಸ್ 3 ವಿ ಕ್ಯಾನ್ ಫೈಂಡ್ ಔಟ್ ದಿ ಹೈಟ್ ಆಫ್ ದಿ ಟವರ್, ದಟ್ ಈಸ್ ಎ ಬಿ. ಅರ್ಥ ಆಗ್ತದೆಯಲ್ಲ? ಕನ್ಸಿಡರ್ ಮಾಡ್ಕೊಳ್ಳಿ ಏನಂತ? ಲೆಟ್ ಎ ಬಿ ಇಸ್ ದಿ ಹೈಟ್ ಆಫ್ ದಿ ಟವರ್. ಲೆಟ್ ಇಟ್ ಬಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ನಾವು ರಿಲೇಷನ್ ಹೇಗೆ ನೋಡಿದ್ವಿ? ನಮಗೆ ಗೊತ್ತಿರೋದು ಅಡ್ಜಸೆಂಟ್ ಮತ್ತು ಆಪೋಸಿಟ್ ಗೊತ್ತಿರೋದ್ರಿಂದ ನಾವೇನು ಕನ್ಸಿಡರ್ ಮಾಡ್ತೀವಿ? ಟ್ಯಾನ್ನ ಕನ್ಸಿಡರ್ ಮಾಡ್ತೀವಿ. ನೀವೇನಾದರೂ ಹೈಪೋಟೆನಸ್ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ನಾವು ರೈಟ್ ವಿತ್ ರೆಸ್ಪೆಕ್ಟ್ ಟು ಆ್ಯಂಗಲ್ 60, tan 60 is opposite by adjacent, which is nothing but AB by PB. ಸೊ ಎ ಬಿನ ನೀವೇನ ಕನ್ಸಿಡರ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದಿರಾ? ಮಾಡಿದ್ರೂ ಆಗುತ್ತೆ, ಮಾಡಿದ್ರೂ ಆಗುತ್ತೆ. ಸೊ ಈಗ ಕನ್ಸಿಡರ್ ಮಾಡೋದ್ರಿಂದ ರೀಪ್ಲೇಸ್ ಎ ಬಿ ಬೈ ಎಕ್ಸ್ ಆ್ಯಂಡ್ ವಾಟ್ ಈಸ್ ಟ್ಯಾನ್ 60?
tan 60 value is root 3 is equal to x divided by PB ನಮಗೆ ಗೊತ್ತಿದೆ, that is PB is equal to 15 meter. ಮೀಟರ್ ಅಲ್ಲ, ಓಕೆ, that is 15 meter. What is x? Cross multiplication ಮಾಡಿ. X is equal to 15 into root 3 meter, which is nothing but x is nothing but that is AB is the height of the tower. Last conclusion ಬರೀಬೇಕು, ಏನಂತ? Therefore height of the tower is equal to 15 root 3 meters. ಅರ್ಥ ಆಯ್ತಾ? Hope you understood. Let's move to next question. ಈ ಪ್ರಾಬ್ಲಮ್ ನೋಡ್ರಪ್ಪ. ಈ ಪ್ರಾಬ್ಲಮ್ ಏನಿದೆ, ಬೋತ್ ಆಂಗಲ್ ಆಫ್ ಎಲಿವೇಶನ್ ಕೂಡ ಇದೆ, ಆಂಗಲ್ ಆಫ್ ಡಿಪ್ರೆಷನ್ ಕೂಡ ಇದೆ. ಏನಂತ ಹೇಳ್ತೇವೆ, ಫ್ರಮ್ ದಿ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ಇದೆ. ಸೊ ಇದು 7 ಮೀಟರ್ ಹೈಟ್ ಬಿಲ್ಡಿಂಗ್ ಅಂದ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಸೊ ಬಿಲ್ಡಿಂಗ್ನ ನಾವು ಮತ್ತೆ ಬರೆಯೋಕ್ಕಾಗಲ್ಲ, ಅದಕ್ಕೋಸ್ಕರ 7 ಮೀಟರ್ ಬಿಲ್ಡಿಂಗ್ ಹೀಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಕೇಬಲ್ ಟವರ್. ಒಂದು ಕೇಬಲ್ ಟವರ್ ಇದೆ, ಇಲ್ಲಿ ಎಲ್ಲೋ, ಇಲ್ಲಿ ಒಂದು ಕೇಬಲ್ ಟವರ್ ಇದೆ, ಇದು ಟಾಪ್. ದಿಸ್ ಈಸ್ ಬಾಟಮ್ ಆಫ್ ದಿ ಕೇಬಲ್ ಟವರ್. ದಿ ಟಾಪ್ ಆಫ್ ಎ ಕೇಬಲ್ ಟವರ್ ಈಸ್ 60 ಡಿಗ್ರಿ ಆಂಗಲ್ ಆಫ್ ಎಲಿವೇಶನ್. ನಾವು ಎಲ್ಲಿಂದ ನೋಡ್ತಾ ಇದ್ದೀವಿ? ದಟ್ ಈಸ್ ಫ್ರಮ್ ದಿ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. 7 ಮೀಟರ್ ಟಾಪ್ ಬಿಲ್ಡಿಂಗ್ ಇಂದ ನಾವು ಏನು ನೋಡ್ತಾ ಇದ್ದೀವಿ? ಟಾಪ್ ಆಫ್ ಎ ಕೇಬಲ್ ಟವರ್ ಅಂದರೆ ದಟ್ ಈಸ್ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಯಿತು? 60 ಡಿಗ್ರಿ. ಸೊ ಬಾಟಮ್ ಯಾವುದಾಗುತ್ತೆ? ಸಾರಿ, ಇದಲ್ಲ ಬಾಟಮು. ಸೊ ದಿಸ್ ವಿಲ್ ಬಿಕಮ್ ಬಾಟಮ್. ಲೆಟ್ ಇಟ್ ಕನ್ಸಿಡರ್ ಆಸ್ ಟಾಪ್ ಆಫ್ ಎ ಕೇಬಲ್ ಟವರ್ ಆಸ್ ಎ, and then angle of depression of the foot of the tower ಎಲ್ಲಿದೆ? ಇಲ್ಲಿದೆ. Take this as B, foot of the tower. Angle of depression ಅಂತ ಹೇಳ್ತಾರೆ. ಇದು ಹಾರಿಜಾಂಟಲ್ ಲೈನ್, ಅಲ್ಲಿಂದ ನೀವು ಎಲ್ಲಿ ನೋಡ್ತಾ ಇದ್ದೀರಾ? ಫೂಟ್ ನೋಡ್ತಾ ಇದ್ದೀರಾ. ದಿಸ್ ಈಸ್ ಕಾಲ್ಡ್ ಆಂಗಲ್ ಆಫ್ ಡಿಪ್ರೆಷನ್. ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಿದೆ? 45 ಡಿಗ್ರಿ ಇದೆ. What we need to find here? Determine the height of the tower. Height of the, that is cable tower. We need to find AB here. So let us consider this point as D. ಇದು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಹಾರಿಜಾಂಟಲ್ ಲೈನ್ ನೀವು ಯಾವ್ದು ನೋಡ್ತಾ ಇದ್ದೀರಾ? ಕೇಬಲ್ ಟವರ್. ಹಾರಿಜಾಂಟಲ್ ಲೈನ್ ನೋಡಿದಾಗ ನಿಮ್ಮ ಹಾರಿಜಾಂಟಲ್ ಸೈಟ್ ಡಿ ಹತ್ರ ಮೀಟ್ ಆಗ್ತಾ ಇದೆ, ದಟ್ ಈಸ್ ಡಿ. ಅರ್ಥ ಆಯ್ತಲ್ಲ? ಈಗ ಸೊ ಎ ಬಿ ಡಿ ಇದನ್ನು ಪಿ ಕ್ಯೂ ಅಂತ ತಗೊಳ್ಳಿ. ಈಗ ಏನಾಗುತ್ತೆ? ಪಿ ಕ್ಯೂ ಡಿ ಬಿ ಈಸ್ ಎ ರೆಕ್ಟ್ಯಾಂಗಲ್. ಇಫ್ ಇಟ್ ಈಸ್ ಎ ರೆಕ್ಟ್ಯಾಂಗಲ್, ನಮಗೆ 2 ಪ್ಯಾರಲ್ ಲೈನ್ಸ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್, 9th ಸ್ಟ್ಯಾಂಡರ್ಡ್ ಓದಿರ್ತೀರಾ. ವೆನ್ ಎ ಟ್ರಾನ್ಸ್ವರ್ಸಲ್ intersect 2 parallel lines, alternate angles are equal. ಇದಕ್ಕೆ alternate angle ಅಪ್ಪ. So this is alternate interior angles and alternate exterior angles are equal. ಇಲ್ಲಿ QD ಮತ್ತೆ PB are parallel lines. ಅರ್ಥ ಆಗ್ತಿದೆಯಲ್ಲ? From the figure, QD is parallel to PB. ಯಾವುದನ್ನ ಟ್ರಾನ್ಸ್ವರ್ಸಲ್ ಕನ್ಸಿಡರ್ ಮಾಡ್ತೀರಾ? ಕನ್ಸಿಡರ್ QB as transversal. QB as transversal ಕನ್ಸಿಡರ್ ಮಾಡಿದ್ರೆ ಇದಕ್ಕೆ ಇಂಟೀರಿಯರ್ ಆಲ್ಟರ್ನೇಟ್ ಆಂಗಲ್ ಯಾವುದಾಗುತ್ತೆ? ದಟ್ ಈಸ್ ದಿಸ್ ಒನ್. ಅರ್ಥ ಆಯ್ತಲ್ಲ? ಇದು ಕೂಡ ಏನಾಗುತ್ತೆ ಅವಾಗ? 45 ಡಿಗ್ರಿ ಆಗುತ್ತೆ. So therefore we can write QBP is equal to 45 degree because that is alternate interior angle. ಗೊತ್ತಾಯ್ತಲ್ಲ? ಸೊ ನಾವು ಇಲ್ಲೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ರೈಟ್ ಆಂಗಲ್. QPB is right angled at P
and QDA is right angled at D. Now consider these two triangles and then find out the height of the tower. ಹೇಗೆ ಮಾಡ್ತೀರಪ್ಪ? So consider the length AD as, let AD is equal to x ಅಂತ ತಗೊಳ್ಳಿ. ಯಾವುದು? ಈ ಲೆಂತ್ನ x ಅಂತ ತಗೊಳ್ಳಿ. and take DB as y ಅಂತ ತಗೊಳ್ಳಿ. ಇದನ್ನ x ಅಂತ ತಗೊಳ್ಳಿ, ಇದನ್ನ y ಅಂತ ತಗೊಳ್ಳಿ. that is and DB as y. So what is the height of the tower now? That is, we need to find AD is equal to x plus y. ಇದನ್ನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? x ಮತ್ತು y ಎರಡನ್ನೂ ಫೈಂಡ್ ಔಟ್ ಮಾಡಿ ನಿಮಗೆ ನೆಕ್ಸ್ಟ್ ಏನು ಸಿಗುತ್ತೆ? ಹೈಟ್ ಆಫ್ ದಿ ಟವರ್ ಸಿಗುತ್ತೆ. ಫಸ್ಟ್ ಕನ್ಸಿಡರ್ ಟ್ರಯಾಂಗಲ್ QDA ಟ್ರಯಾಂಗಲ್ನ ಕನ್ಸಿಡರ್ ಮಾಡಿ. ಇನ್ QDA ಟ್ರಯಾಂಗಲ್ ಅಲ್ಲಿ ಏನಾಗ್ತದೆ? ಸೊ DBY is nothing but 7 ಆಗುತ್ತಲ್ಲ, ಮತ್ತೆ 7 ಮೀಟರ್ ನೋಡಿ. that is QP, the opposite side of rectangle QP is DB, so which is also 7 meter, right? Consider triangle QDA. in triangle QDA ನಮಗೆ QD ಮತ್ತೆ ಸೈಡ್ AD ನ ಕನ್ಸಿಡರ್ ಮಾಡಿ. we can consider it as tan 60 degree is equal to, that is AD is nothing but x divided by adjacent side is QD. What is tan 60? Tan 60 is root 3. Root 3 is equal to x divided by QD, which implies QD is equal to x divided by root 3. So let it be equation 1. ಹೀಗೆ ಇಟ್ಕೊಳ್ಳಿ, ನೋಡೋಣ. ನೆಕ್ಸ್ಟ್ ನಾವು ಕನ್ಸಿಡರ್ ಟ್ರಯಾಂಗಲ್ QBP. in triangle QBP, tan 45. what is tan 45? that is ಈ ಆಂಗಲ್ನ ಕನ್ಸಿಡರ್ ಮಾಡಿ. ಆಪೋಸಿಟ್ ಸೈಡ್ is QP, which is equal to QP by PB. So PB and QD are opposite side. We can write tan 45 is 1, right? 1 is equal to QD, alva? That is QD is equal to divided by PB. What is PB here? What is DB? That is 7. What is PB? PB is, we can write it as QD. Therefore, QD is equal to 7 meter. ನಮಗೆ QD ಗೊತ್ತಾಯಿತು. that is QD is 7 meter. just replace ಯಾವುದನ್ನ? QD ಇದೆಯಲ್ಲ ಅದನ್ನ ಇಲ್ಲಿ ರಿಪ್ಲೇಸ್ ಮಾಡಿ ನಮಗೆ x ಸಿಗುತ್ತೆ. that is 7 is equal to x divided by root 3, which implies x is equal to 7 root 3 meter. x ಗೊತ್ತಾಯ್ತು ನಮಗೆ. ಅಂದರೆ x ಎಲ್ಲಿಂದ ಎಲ್ಲಿಗೆ ಡಿಸ್ಟೆನ್ಸು? ದಟ್ ಈಸ್ ಎ ಇಂದ ಡಿ ವರ್ಗ ಇರೋ ಡಿಸ್ಟೆನ್ಸ್ x ಏನು ಗೊತ್ತಾಯ್ತು ನಮಗೆ? 7 root 3 ಅಂತ ಗೊತ್ತಾಯ್ತು. ನಮಗೆ ಬೇಕಾಗಿರೋ ಲೆಂತ್ ಯಾವುದು? ದಟ್ ಈಸ್ AB ಬೇಕು ಅಲ್ವಾ? ದಟ್ ಈಸ್ AB. AB is nothing but the height of the tower. AB is equal to x plus y, which is x is 7 root 3, y is 7, which is equal to 7 into root 3 plus 1 meter. This is the height of the cable tower. 7 into root 3 plus 1 meter. ಅರ್ಥ ಆಯ್ತಾ? ಸೊ ಈ ಕ್ವಶನಲ್ಲಿ ನಾವು ಎರಡನ್ನೂ ಮಾಡಿದ್ದೀವಿ. ಯಾವುದು? ಆ್ಯಂಗಲ್ ಆಫ್ ಎಲಿವೇಶನ್ ಕೂಡ ಮಾಡಿದ್ದೀವಿ ಆ್ಯಂಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೂಡ ಮಾಡಿದ್ದೀವಿ. ಓಕೆ, ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇನ್ನು ಉಳಿದಿದ್ದನ್ನು ನೀವು ಮಾಡಿಬಿಟ್ಟು ಯಾವ ಕ್ವಶನ್ ಗೊತ್ತಾಗಲ್ಲ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದಕ್ಕೆ ಹಿಂಟ್ ಕೊಡ್ತೀನಂತೆ.
ಅರ್ಥ ಆಗ್ತಿದೆಯಾ? ಸೊ ಆಸ್ ಅಬ್ಸರ್ವ್ ಫ್ರಮ್ ದಿ ಟಾಪ್ ಆಫ್ ಎ ಬಿಲ್ಡಿಂಗ್, ಟಾಪ್ ಆಫ್ ಎ ಬಿಲ್ಡಿಂಗ್ ಇಂದ ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ ನೀವೇ ಅಬ್ಸರ್ವ್ ಮಾಡ್ತಾ ಇರೋದು ಅನ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಬಿಲ್ಡಿಂಗ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದಿ ಗ್ರೌಂಡ್, ವರ್ಟಿಕಲಿ ಆನ್ ದಿ ಗ್ರೌಂಡ್, ದಿ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಎ ಪಾಯಿಂಟ್ ಸಿ, ಇಲ್ಲಿದೆಯಲ್ಲ ಪಾಯಿಂಟ್ ಸಿ, ಸೊ ಇದು ಹಾರಿಜಾಂಟಲ್ ಲೈನ್, ಅರ್ಥ ಆಗ್ತಿದೆಯಲ್ಲ? ಸೊ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ಪಾಯಿಂಟ್ ಸಿ, ಈ ಪಾಯಿಂಟ್ ಸಿಗೆ 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ ಅಲ್ಲ. ಫ್ರಮ್ ದಿ ಫೂಟ್ ಬಿ, ಫ್ರಮ್ ದಿ ಫೂಟ್ ಬಿ ಆಫ್ ದಿ ಬಿಲ್ಡಿಂಗ್ ವೆನ್ ಮೂವ್ಡ್ ಥ್ರೂ ಪಾಯಿಂಟ್ ಸಿ, ಇದು ದಿಸ್ ಇಸ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್, ಈ ಫೂಟ್ ಆಫ್ ದಿ ಬಿಲ್ಡಿಂಗ್ ಇಂದ ಥ್ರೂ ದಿ ಪಾಯಿಂಟ್ ಸಿ ಮೂವ್ ಆದಾಗ ಅಲ್ವಾ. ಸೊ ಸ್ಟ್ರೈಟ್ ಲೈನ್ ಅಂಡ್ ಅಬ್ಸರ್ವ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ ಫ್ರಮ್ ಪಾಯಿಂಟ್ ಪಿ, ಮೂವ್ ಆಗಿಬಿಟ್ಟು ಪಾಯಿಂಟ್ ಪಿ ಇಂದ ಮತ್ತೆ ಏನು ಮಾಡ್ತೀವಿ ನಾವು, ಟಾಪ್ ಆಫ್ ದ ಬಿಲ್ಡಿಂಗ್ನ ನೋಡ್ತೀವಿ. ಆವಾಗ ಏನು ಕ್ರಿಯೇಟ್ ಆಗುತ್ತೆ, ಆ್ಯಂಗಲ್ ಆಫ್ ಎಲಿವೇಶನ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ 30 ಡಿಗ್ರಿ ಆ್ಯಂಗಲ್ ಆಫ್ ಎಲಿವೇಶನ್ ಕ್ರಿಯೇಟ್ ಆಗ್ತದೆ. ಎಲ್ಲಿಂದ? ಫೂಟ್ ಆಫ್ ದಿ ಬಿಲ್ಡಿಂಗ್ ಇಂದ ಥ್ರೂ ಸಿ ಸ್ಟ್ರೈಟ್ ಲೈನ್ ಇಂದ ಮೂವ್ ಆಗಿ ಎಲ್ಲೋ ಒಂದು ಪಾಯಿಂಟ್ ಪಿ ಕಡೆ ನಿಂತ್ಕೊಂಡು ಟಾಪ್ ಆಫ್ ದಿ ಬಿಲ್ಡಿಂಗ್ನ ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ಕ್ರಿಯೇಟ್ ಆಗ್ತದೆ. ದಟ್ ಈಸ್ 30 ಡಿಗ್ರಿ ಕ್ರಿಯೇಟ್ ಆಗ್ತದೆ. ಏನು ಫೈಂಡ್ ಮಾಡಬೇಕು ಇಲ್ಲಿ? Then show that the distance moved from C to P is twice the distance of B. ಇದು C ಇದೆ, ಇದು B ಇದೆ. ಏನಂತ ಪ್ರೂವ್ ಮಾಡ್ಬೇಕು ನಾವು? Show that the distance moved from C to P, C to P ಇರೋ distance is twice the distance of BC. ಅಂದರೆ we need to prove CP is equal to, this distance CP is equal to twice as distance of BC ಅಂತ ಪ್ರೂವ್ ಮಾಡಬೇಕು. ಸೊ ದಿಸ್ ವಿ ನೀಡ್ ಟು ಪ್ರೂವ್. ಹೇಗೆ ಪ್ರೂವ್ ಮಾಡ್ತಾರೆ? ಅದು ಇದು ನಿಮ್ಮ ಮಾಡಲ್ ಕ್ವಶನ್ ಪ್ರೂವ್ ಇರೋ ಕ್ವಶನ್. ಅರ್ಥ ಆಗ್ತಿದೆಯಲ್ಲ? ಸೊ ವರ್ಟಿಕಲ್ ಲೈನ್, ದಿಸ್ ಒನ್ ಎ ಬಿ ಇಸ್ ಎ ವರ್ಟಿಕಲ್ ಲೈನ್. ಅಂದರೆ ಏನು ಹೇಳ್ತೀವಿ? ಅಬ್ಸರ್ವ್ ಫ್ರಮ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಟು ದಿ ಗ್ರೌಂಡ್, ಗ್ರೌಂಡ್ ವರ್ಟಿಕಲ್ ನಿಂತಿದೆ ಅಂತ 90 ಡಿಗ್ರಿ ಇರುತ್ತೆ. ಇದು ಕ್ಲಿಯರ್ ಆಯ್ತು ನಿಮಗೆ? ಅರ್ಥ ಆಯ್ತಾ? ಈಗ ದಿಸ್ ಈಸ್ ಹಾರಿಜಾಂಟಲ್ ಲೈನ್, ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಕ್ರಿಯೇಟ್ ಆಗಿದೆ. ಇಫ್ ಯು ಕನ್ಸಿಡರ್ ಎ ಸಿ ಆಸ್ ಎ, ಇದನ್ನು ಡಿ ಅಂತ ತಗೊಳ್ಳಿ, ಎ ಡಿ ಆ್ಯಂಡ್ ಬಿ ಪಿ ಆರ್ ಪ್ಯಾರಲಲ್ ಲೈನ್ಸ್. ಇಫ್ ಯು ಕನ್ಸಿಡರ್ ಎ ಸಿ ಆಸ್ ಟ್ರಾನ್ಸ್ವರ್ಸಲ್, ದೆನ್ ಆಂಗಲ್ ಸಿ, ದಟ್ ಈಸ್ ಆಂಗಲ್ ಬಿ ಸಿ ಎ ಈಸ್ 60 ಡಿಗ್ರಿ ಆಗುತ್ತೆ ಅಲ್ಲ. ನಮ್ಗೆ ಎರಡು ಟ್ರಯಾಂಗಲ್ ಸಿಕ್ತು, ಒಂದು ಎ ಬಿ ಸಿ ಮತ್ತು ಒಂದು ಎ ಬಿ ಪಿ. ಅರ್ಥ ಆಯ್ತಾ? ಸೊ ನಾವು ಏನು ಮಾಡ್ತೀರಾ? ಆ್ಯಂಗಲ್ ಬಿ ಸಿ ಎನ ನಾವು ಏನಂತ ಬರ್ಕೊಳ್ತೀವಿ ಈಗ? ಆ್ಯಂಗಲ್ ಬಿ ಸಿ ಎ ಇಸ್ ಈಕ್ವಲ್ ಟು ದಟ್ ಈಸ್ 60 ಡಿಗ್ರಿ ಬಿಕಾಸ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ನಾವು ಕನ್ಸಿಡರ್ ಇನ್ ಟ್ರಯಾಂಗಲ್ ಎ ಬಿ ಸಿ, ದಿಸ್ ಈಸ್ ಎ. ಇನ್ ಟ್ರಯಾಂಗಲ್ ಎ ಬಿ ಸಿ ಕನ್ಸಿಡರ್ tan 60. tan 60 ಕನ್ಸಿಡರ್ ಮಾಡ್ಕೊಳ್ಳಿ. ಈ ಇದನ್ನು ಎಕ್ಸ್ ಅಂತ ತಗೊಳ್ಳಿ ಬಿ ಸಿನ, ಇದನ್ನು ವೈ ಅಂತ ತಗೊಳ್ಳಿ ಸಿ ಪಿನ. ಏನು ಕನ್ಸಿಡರ್ ಮಾಡ್ತೇನೆ, ಸ್ವಲ್ಪ ಬರ್ಕೊಳ್ಳೋಕೆ ಈಸಿ ಆಗುತ್ತೆ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಗೆಟ್ ವಾಟ್ ಈಸ್ tan 60? tan 60 ಈಸ್ ಆಪೋಸಿಟ್ ಸೈಡ್ ಆದಪ್ಪ ಎ ಬಿ. ಎ ಬಿ ಎಷ್ಟಿದೆ? ಅಬ್ಸರ್ವ್ ಬಿಲ್ಡಿಂಗ್ ವರ್ಟಿಕಲಿ ಆನ್ ದಿ ಗ್ರೌಂಡ್, ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದಿ ಪಾಯಿಂಟ್ ಸಿ. ಎ ಬಿ ಬೈ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ದೆನ್ ವಾಟ್ ಈಸ್ tan 60 ಇಯರ್? tan 60 ಈಸ್ √3 is equal to AB by x. What is AB here? AB is equal to √3 into x. So ಇದು let us consider AB ಇಷ್ಟಿದೆ ಅಂತ. ಅರ್ಥ ಆಗ್ತಿದೆಯಾ? Now consider triangle. In triangle ABP. So ABP triangle ನಮಗೆ ಆಂಗಲ್ ಗೊತ್ತಿರೋದು ಯಾವುದಪ್ಪ? tan 30. tan 30 is equal to AB divided by BP. So what is BP? Now BP ಗೊತ್ತಿದೆ x plus y. tan 30 is 1 by √3. 1 by √3 is equal to AB divided by x plus y. What is AB here? AB is equal to x plus y divided by √3.
ನಮ್ಗೆ ಎ ಬಿ ಗೊತ್ತಿದೆಯಲ್ಲ, ಈ ಎ ಬಿ ತಂದುಬಿಟ್ಟು ಲೆಟ್ ಇಟ್ ಬಿ ಈಕ್ವೇಷನ್ 1 ಅಂದ್ಕೊಳ್ಳಿ, ಲೆಟ್ ಇಟ್ ಬಿ ಈಕ್ವೇಷನ್ 2. Put equation 1 into, we get root 3 into x is equal to x plus y divided by root 3, which implies root 3 into root 3 is 3, that is 3x is equal to x plus y, which implies transpose x to left hand side, we get 3x minus x is equal to y, and 2x is equal to y, and y is equal to 2x. y ಅಂದ್ರೆ ಯಾವ ಡಿಸ್ಟೆನ್ಸ್ ಅಪ್ಪ? ದಟ್ ಈಸ್ ನಥಿಂಗ್ ಬಟ್ PC. PC is equal to 2 times of x is nothing but BC. ಇದನ್ನೆಲ್ಲ ಪ್ರೂವ್ ಮಾಡಬೇಕಾಗಿದೆ ನಾವು. ದಟ್ ಈಸ್ CP or PC both are same. CP is equal to 2 into BC, hence proved. 5 ಮಾರ್ಕ್ಸ್ ಕ್ವಶನ್, JBಗೆ ಆರಾಮಾಗಿ ಇಟ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನೀವೇನು ಕಲಿಬೇಕಾಗಿದೆ? ದಟ್ ಈಸ್ ಹಾರಿಜಾಂಟಲ್ ಲೈನ್, ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್. ಸೊ ಈ 3 ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಇಂಟ್ರಡಕ್ಷನ್ ಟು ದ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿಲಿ ಈಸಿಲಿ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. ಯಾವ ಪ್ರಾಬ್ಲಮ್ ಬೇಕಾದ್ರೆ ನೀವು ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿಲಿ ಸಾಲ್ವ್ ಮಾಡ್ಬೋದು. ಸೊ ನಾವು ಇವತ್ತು ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಎಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ? 3 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀವಿ. ಇದೇ ಥರ ಕ್ವಶನ್ಸು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ತುಂಬ ಇದೆ. ಅದನ್ನು ಸಾಲ್ವ್ ಮಾಡಿ, ಯಾವ್ದು ಬರಲ್ಲ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ಹೋಲ್ ಟ್ರಿಗ್ನೋಮೆಟ್ರಿ. ನಿಮ್ಮ ಟ್ರಿಗ್ನೋಮೆಟ್ರಿ ಇನ್ನೂ ನೀಟಾಗಿ ಬೇಸಿಕ್ ಅರ್ಥ ಆಗಿಲ್ಲ ಅಂದರೆ, ಸೊ ಟ್ರಿಗ್ನೋಮೆಟ್ರಿ ಪಾರ್ಟ್ 1 ಪಾರ್ಟ್ 2 ವೀಡಿಯೋಸ್ ಇದೆ. ಆ ಪಾರ್ಟ್ 1 ಪಾರ್ಟ್ 2 ವೀಡಿಯೋಸ್ನ ಒಂದ್ಸರಿ ನೋಡ್ಕೊಬನ್ನಿ. ನೆಕ್ಸ್ಟು ಈ ಚಾಪ್ಟರ್ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ತಿದಿಲ್ಲ? ಸೊ ಇವತ್ತು ಈ ಕ್ಲಾಸಲ್ಲಿ ಏನು ಕಲ್ತಿದ್ದೀವಿ? ಸೊ ಒಂದು ಸಲ ರೀಕಾಲ್ ಮಾಡಿದ್ದೀವಿ ಏನೇನು ಓದಿದ್ವಿ ಅಂತ. ನೆಕ್ಸ್ಟು ಪ್ರೂವ್ ದಟ್ ಕ್ವಶನ್ಸ್ನ ಪ್ರೂವ್ ಮಾಡಿದ್ವಿ. ಪ್ರೂವ್ ದಟ್ ಕ್ವಶನ್ಸಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಲ್ಲ, ದಟ್ ಈಸ್ ಟ್ಯಾನ್ನ ಸೈನ್ ಕಾಸಲ್ಲಿ ಬರೀರಿ, ಕಾಟ್ನ ಕಾಸು ಸೈನಲ್ಲಿ ಬರೀರಿ. ದೆನ್ ಸೈನು ಕಾಸು ಟ್ಯಾನ್ ಅದಿದ್ರೆ ಟ್ಯಾನ್ನ ಹೇಗೆ ಬರಬೇಕು ಅಂತ ಗೊತ್ತು. ಸೈನ್ ಕಾಸು ಇದ್ರೆ ಹಾಗೆ ಇಟ್ಕೊಳ್ಳಿ. ಕೋಸೆಕ್ಕು ಸೆಕ್ ಬಂದಾಗ ಕೋಸೆಕ್ 1/sin, ಸೆಕ್ 1/cos. ಹಾಗೆ ಮಾಡಿದ್ರೆ ಈಸಿಲಿ ಯು ಕ್ಯಾನ್ ಸಾಲ್ವ್ ದಿ ಪ್ರೂವ್ ದಟ್ ಕ್ವಶನ್ಸ್. 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕೇಳ್ತಾರೆ. ಅದ್ರ ಜೊತೆಗೆ ನಾವು ಮಾಡಿದ್ವಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ ಮಾಡಿದ್ವಿ. ಆ ಪ್ರಾಬ್ಲಮ್ ಕೂಡ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಅಬೌಟ್ ಟ್ರಿಗ್ನೋಮೆಟ್ರಿ ಫುಲ್, ದಟ್ ಈಸ್ ಟ್ರಿಗ್ನೋಮೆಟ್ರಿ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. 3 ಪಾರ್ಟ್ ಇದೆ. 3 ಪಾರ್ಟನ್ನು ಕರೆಕ್ಟಾಗಿ ನೋಡಿ ನೀವು ಆರಾಮಾಗಿ ಟ್ರಿಗ್ನೋಮೆಟ್ರಿನ ಯಾವ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೋದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರ್ ಒಂದಿಗೆ ಬರೋಣ. ಸೊ ಇವತ್ತಿನ ಕ್ಲಾಸನ್ನು ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು.